ಓಡುವುದು ನಿಲ್ಲಿಸಿ ಶರ್ಟು ಬಿಚ್ಚಿದೆ. ಅದನ್ನು ರಸ್ತೆ ಬದಿಯ ಮಣ್ಣಿಗೆ ಹಾಕಿ ಚೆನ್ನಾಗಿ ಉಜ್ಜಿದೆ. ಫಿನಿಶ್. ಅಷ್ಟರಲ್ಲಿ ಅನತಿ ದೂರದಲ್ಲೇ ದನ ಕಾಯುವ ಹುಡುಗರು ಕಾಣಿಸಿದರು. ಚಾಮುಂಡಿ ಬೆಟ್ಟದ ತಾರು ರಸ್ತೆಯ ಮೇಲೆ ಹಾಗೆ ಓಡುವುದು ಅಪಾಯ ಅಂತ ತಕ್ಷಣ ಅನ್ನಿಸಿತು. ಮಣ್ಣು ಕೊಡವಿ ಶರ್ಟು ಹಾಕಿಕೊಂಡವನೇ ತಾರು ರಸ್ತೆ ಬಿಟ್ಟು ಬೆಟ್ಟ ಹತ್ತತೊಡಗಿದೆ. ಅಡ್ಡ ದಿಡ್ಡಿಯಾಗಿಯೇ ಹತ್ತಿದೆ. ಅಲ್ಲಲ್ಲಿ ವಿರಳವಾಗಿ ಮನೆಗಳಿವೆ. ಊರಂಚಿಗಿದ್ದ ಒಂದು ಮನೆಯ ಬಳಿಗೆ ಹೋದೆ. ಆ ಹೊತ್ತಿಗಾಗಲೇ ಸಂಜೆ ಮುಗಿದು ಕತ್ತಲಾಗತೊಡಗಿತ್ತು. ಒಂದೇ ಸಮನೆ ಬೆಟ್ಟ ಹತ್ತಿ ಬಂದಿದ್ದರಿಂದ ಕೆಟ್ಟ ಆಯಾಸ ತೇಗು ಹತ್ತಿತ್ತು. ವಿಪರೀತ ಬಾಯಾರಿಕೆಯಾಗುತ್ತಿತ್ತು. ಕೊನೆಯ ಮನೆಯ ಮುಂದೆ ನಿಂತು ಆ ಹೆಂಗಸಿನಿಂದ ನೀರೆಸೆದುಕೊಂಡು ಕುಡಿದೆ. ಇದ್ದಕ್ಕಿದ್ದಂತೆ ನೆನಪಾಯಿತು. ಸೊಂಟ ಮುಟ್ಟಿ ನೋಡಿಕೊಂಡೆ. ಸದ್ಯ ಚೂರಿ ಇತ್ತು. ಆಮೇಲೆ ನಿಧಾನವಾಗಿ ಚಾಮುಂಡಿ ಬೆಟ್ಟವನ್ನು ಉತ್ತರದ ದಿಕ್ಕಿನಿಂದ ಇಳಿಯತೊಡಗಿದೆ. ಕತ್ತಲು ಚೆನ್ನಾಗಿಯೇ ಕವಿದಿತ್ತು. ಅಲ್ಲಿಗೆ ನಾನು ಯಾರ ಕೈಗೂ ಸಿಕ್ಕಿ ಬೀಳುವುದು ಸಾಧ್ಯವಿಲ್ಲ ಎಂಬುವುದು ಮನವರಿಕೆಯಾಗಿತ್ತು. ನಾನು ಮಾಡಿದ ಪ್ಲಾನಿಗೂ ಅದನ್ನು ನಿಭಾಯಿಸುವುದರಲ್ಲಿ ನಾನು ತೋರಿದ ಕಾರ್ಯಕ್ಷಮತೆಗೂ ಸಂಭವಿಸಿ ಹೋಗಿದ್ದ ಅಚಾತುರ್ಯಗಳಿಗೂ ತಾಳೆ ಹಾಕುತ್ತಾ ಚಾಮುಂಡಿ ಬೆಟ್ಟ ಇಳಿದು ಬಂದೆ. ದಾರಿಯಲ್ಲೆಲ್ಲೂ ನಿಲ್ಲಲಿಲ್ಲ. ಲಕ್ಷ್ಮೀಪುರಂ ತಲುಪಿದವನೇ ನನ್ನ ಮನೆಯ ಪಕ್ಕದಲ್ಲೇ ಇದ್ದ. ಅವತ್ತಿನ ಮೆಲೋಡಿ ಟೈಲರ್ಸ್ ಅಂಗಡಿಗೆ ನುಗ್ಗಿದೆ. ಈಗದು ಸಂದೀಪ್ ಟೈಲರ್ಸ್ ಆಗಿದೆ. ಅದರ ಒಡೆಯ ಶ್ಯಾಮ್ ನನ್ನ ಹಳೆಯ ಮಿತ್ರ. ತುಂಬ ಒಳ್ಳೆಯ ಮನುಷ್ಯ. ನನ್ನ ಯಾವ ಚಟುವಟಿಕೆಯ ಬಗ್ಗೆಯೂ ವಿವರಗಳು ಗೊತ್ತಿಲ್ಲದ ವ್ಯಕ್ತಿ. ಅವನಲ್ಲಿಗೆ ಹೋದವನೇ ತುಂಬ ಕ್ಲುಪ್ತವಾಗಿ ಸೂಚ್ಯವಾಗಿ ನಾನು ಹೀಗೊಂದು ಕೊಲೆ ಮಾಡಿದ್ದೇನೆ ಎಂದು ಹೇಳಿಬಿಟ್ಟೆ. ಶ್ಯಾಮ್ ನಡುಗಿಬಿಟ್ಟ. ಅವನಿಗೆ ಬೇರೇನನ್ನು ಹೇಳದೆ ನನ್ನ ಶರ್ಟು ಕಳಚಿ ಅವನಲ್ಲಿದ್ದ ಒಂದು ಶರ್ಟ್ ಹಾಕಿಕೊಂಡೆ. ಪೂರ್ತಿ ರಕ್ತಸಿಕ್ತವಾಗಿದ್ದ ನನ್ನ ಶರ್ಟನ್ನು ಅಲ್ಲೇ ಕುಳಿತು ಒಂದೇ ಒಂದು ಹನಿಯು ಉಳಿಯದ ಹಾಗೆ ತೊಳೆದು ಹಾಕಿದೆ. ಚೆನ್ನಾಗಿ ಒಣಗಿದ ಮೇಲೆ ನಾನೇ ಕುಳಿತು ಇಸ್ತ್ರಿ ಮಾಡಿಕೊಂಡೆ. ರಾತ್ರಿ ತುಂಬ ಹೊತ್ತಿನ ನಂತರ ಮನೆಗೆ ಬಂದೆ. ಆಗ ಶುರುವಾಯಿತು ಸಮಸ್ಯೆ. ಅದು ಸರಣಿ ಹಂತಕನೊಬ್ಬ ಮಾಡಿದ ಮೊದಲ ಹತ್ಯೆ. ಪಾಲಿಟೆಕ್ನಿಕ್ ಓದುತ್ತಿದ್ದ, ಪಮ್ಮಿಯನ್ನು ಮನಸಾರೆ ಪ್ರೀತಿಸುತ್ತಿದ್ದ ಚಿಗುರು ಮೀಸೆಯ ಹುಡುಗನೊಬ್ಬ ಭಯಾನಕ ಹಂತಕನಾಗಿ ಪರಿವರ್ತಿತನಾದ ಮೊಟ್ಟ ಮೊದಲ ರಾತ್ರಿ. ಏನು ಮಾಡಿದರೂ ನಿದ್ರೆ ಬರುತ್ತಿಲ್ಲ. ಕಣ್ಣು ತೆಗೆದುಕೊಂಡರೂ ಅದೇ ದೃಶ್ಯ. ಹೆಣವಾಗಿ ನೆಲಕ್ಕೆ ಬಿದ್ದ ತಮ್ಮಣ್ಣ ಮತ್ತು ಕೆಟ್ಟು ನಿಂತ ಬೂದು ಬಣ್ಣದ ಅಂಬಾಸಿಡರ್ ಕಾರು. ಕ್ಲುಪ್ತವಾಗಿ ಮೆಲೋಡಿ ಟೈಲರ್ಸ್ನ ಶ್ಯಾಮ್ಗೆ ವಿಷಯ ಹೇಳಿದ್ದೇನಾದರೂ ಅದೇಕೋ ಮನಸ್ಸಿಗೆ ಸಮಾಧಾನವಿಲ್ಲ. ನನ್ನನ್ನು ಶಿಕ್ಷಿಸಬಲ್ಲ, ಶಿಕ್ಷಿಸುತ್ತಲೇ ರಕ್ಷಿಸಬಲ್ಲ, ನನಗೆ ಕ್ಷಮೆಯನ್ನು ನೀಡಬಲ್ಲ, ಕ್ಷಮಿಸಿ ಸಮಾಧಾನ ಹೇಳಬಲ್ಲ ಇನ್ನೊಂದು ಜೀವಿಯೊಂದಿಗೆ ಹೇಳಿಕೊಳ್ಳಬೇಕು. ಮಾಡಿದ ಅಪರಾಧ ವಿವರಿಸಬೇಕು, ವಿವರಿಸಲೇಬೇಕು ಎಂಬ ತುಡಿತ ನಡುರಾತ್ರಿಯ ಹೊತ್ತಿಗೆ ವಿಪರೀತವಾಯಿತು. ಅಮ್ಮ ಅಂದೆ. ಮನೆಯಲ್ಲಿದ್ದುದು ಅಮ್ಮ ಒಬ್ಬಳೇ. ಆಗ ನನ್ನ ತಂದೆ ಪಾವಗಡದಲ್ಲಿ ಸಹಾಯಕ ಶಿಕ್ಷಣಾಧಿಕಾರಿಗಳಾಗಿದ್ದರು. ಅವರು ಊರಲ್ಲಿರಲಿಲ್ಲ. ಅಣ್ಣ ಬೆಂಗಳೂರಿನಲ್ಲಿದ್ದ. ಮನೆಯಲ್ಲಿದ್ದುದು ನಾವಿಬ್ಬರೇ, ತಾಯಿ ಮಗ. ಅಮ್ಮ ಒಳಮನೆಯಲ್ಲಿ ಮಲಗಿದ್ದಳು. ನಾನು ಕೂಗಿದ್ದು ಕೇಳಿಸಲಿಲ್ಲ. ನಾನೇ ಎದ್ದು ಆಕೆ ಮಲಗಿದ್ದಲ್ಲಿಗೆ ಹೋಗಿ ಎಬ್ಬಿಸಿದೆ. ಅಮ್ಮ, ನಾನೊಂದು ಕೊಲೆ ಮಾಡಿ ಬಂದಿದ್ದೀನಿ ಅಂದುಬಿಟ್ಟೆ. ರವಿ ಸರ್, ಯಾರ ಜೀವನದಲ್ಲೂ ಇಂತಹ ಘಟನೆ ನಡೆದಿರಲಿಕ್ಕಿಲ್ಲ. ಬರೆದರೆ ಇದೆಲ್ಲ ಕಥೆ ಅಂತಾರೆ. ವಾಸ್ತವ ಅನ್ನೋದು ಕಥೆಗಿಂತ ಕಲ್ಪನೆಗಿಂತ ವಿಚಿತ್ರವಾಗಿರುತ್ತೆ. ಹೇಳಿದರೆ ನೀವು ನಂಬಲಿಕ್ಕಿಲ್ಲ. ಅವತ್ತು ಮಧ್ಯರಾತ್ರಿಯಲ್ಲಿ ಎದ್ದೋನು ಅಮ್ಮ, ನಾನೊಂದು ಕೊಲೆ ಮಾಡಿ ಬಂದಿದ್ದೀನಿ ಅಂದ ಕೂಡಲೇ ನನ್ನ ತಾಯಿ ಏನಂದ್ರು ಗೊತ್ತಾ ಸರ್? ಎಲ್ಲೋ
ಕೆಟ್ಟ ಕನಸು ಕಂಡಿದೀಯಾ ಅಂತ ಕಾಣುತ್ತೆ, ಮಲ್ಕೋ ಹೋಗು ಮಗು ಅಂದರು. ಅಷ್ಟು ಅಮಾಯಕವಾದ ಒಳ್ಳೆ ಮನಸ್ಸಿನ ಹೆಣ್ಣು ಮಗಳು ನನ್ನ ತಾಯಿ. ತನ್ನ ಮಗ ಕೊಲೆಗಡುಕನಾಗಬಹುದು ಅಂತ ಕನಸು ಮನಸ್ಸಿನಲ್ಲೂ ಊಹಿಸಿರದ ಮುಗ್ಧ ತಾಯಿ. ಅವತ್ತು ರಾತ್ರಿ ಅಮ್ಮನ್ನ ಎಬ್ಬಿಸಿ ಕೂಡಿಸಿ, ನಿಜವಾಗ್ಲೂ ಚಾಮುಂಡಿ ಬೆಟ್ಟದ ಮೇಲೆ ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ನ ಕೊಲೆ ಮಾಡಿ ಬಂದಿದ್ದೀನಿ ಅಂತ ಆಕೆಗೆ ಮನವರಿಕೆ ಮಾಡಿಕೊಡೋ ಹೊತ್ತಿಗೆ ಸಾಕು ಸಾಕಾಗಿ ಹೋಯಿತು. ಅಮ್ಮ ಗರಬಡಿದವಳ ಹಾಗೆ ಕೂತು ಬಿಟ್ಟಿದ್ದಳು. ಎಲ್ಲ ಹೇಳಿದ ಮೇಲೆ ನಾನು ಆಕೆಯ ಮುಂದೆ ಸುಮ್ಮನೇ ಕೂತು ಬಿಟ್ಟೆ. ಆಕೆಯ ಮನಸ್ಸಿನಲ್ಲಿ ಏನೇನು ನಡೀತೋ ಯಾರಿಗೆ ಗೊತ್ತು. ಸ್ವಲ್ಪ ಹೊತ್ತಿನ ನಂತರ ಅಮ್ಮ ಕಣ್ಣೀರು ಹಾಕಿದಳು. ಆ ರಾತ್ರಿ ಹಾಗೆ ಕಳೆದು ಹೋಯಿತು ರವಿ ಸರ್. ಮರುದಿನವೇ ಎದ್ದು ಮದರಾಸಿಗೆ ಹೋಗಿಬಿಟ್ಟೆ. ಕೊಲೆಯಾದ ಮೇಲೆ ಕೆಲವು ದಿನ ಊರಲ್ಲಿ ಇಲ್ಲದೇ ಹೋದರೆ ಕೊಲೆಗಾರನ ಪತ್ತೆಯಾಗಲಿಕ್ಕಿಲ್ಲ ಅನ್ನೋ ಹುಚ್ಚು ಕಲ್ಪನೆ. ಪೊಲೀಸರ ಕೈಗೆ ಸಿಕ್ಕಿ ಹಾಕಿಕೊಳ್ಳದೇನೆ ಒಂದು ಕೊಲೆನ ಹೇಗೆ ಮಾಡಬಹುದು ಅಂತ ಪ್ಲ್ಯಾನ್ ಮಾಡಿದ್ದೇನೆ ಹೊರತು, ಕೊಲೆಯಾದ ಮೇಲೆ ಪೊಲೀಸರು ಏನೇನು ಇನ್ವೆಸ್ಟಿಗೇಟ್ ಮಾಡ್ತಾರೆ ಅಂತ ನನಗೇನು ಗೊತ್ತು. ಸಾಧ್ಯವಾದಷ್ಟು ಕ್ಲೂಗಳನ್ನು ಉಳಿಸದೇ ಮಾಡಿ ಬಂದು ಬಿಟ್ಟಿದ್ದೆ. ಬಂದ ಮರುದಿನವೇ ಮದ್ರಾಸಿಗೆ ಹೋದೆ. 2 ದಿನ ವಾಪಸ್ಸು ಬಂದು ಬಿಟ್ಟೆ. ನಾನು ಮೈಸೂರಿಗೆ ಬಂದಿಳಿದ ದಿನವೇ ಪ್ರಜಾವಾಣಿ ಪತ್ರಿಕೆಯಲ್ಲಿ 5ನೇ ಪೇಜಿನ 4ನೇ ಕಾಲಂನಲ್ಲಿ ಟ್ಯಾಕ್ಸಿ ಚಾಲಕನ ಭೀಕರ ಕೊಲೆ ಅಂತ ಸುದ್ದಿ ಬಂದಿತ್ತು. ಪೇಪರು ನೋಡಿದ ತಕ್ಷಣ ಏನನ್ನಿಸ್ತು ಗೊತ್ತಾ ರವಿ ಸರ್? ನನ್ನದು ಒಂದು ಕೆಲಸ ಪತ್ರಿಕೆಯಲ್ಲಿ ಬರೋ ಹಾಗಾಯ್ತಲ್ಲ ಅನ್ನಿಸ್ತು. ಪೂರ್ತಿಯಾಗಿ ಓದಿ ಪೇಪರು ಮಡಿಚಿಟ್ಟೆ. ಕೊಲೆ ಮಾಡುವಾಗ ಕೂಡ ನಾನು ಊಹಿಸದಿದ್ದ ಕೆಲವು ಸಂಗತಿಗಳು ತಮ್ಮಣ್ಣನ ಕೊಲೆಯ ವಿಷಯದಲ್ಲಿ ಕೆಲಸ ಮಾಡಿದ್ದವು. ಮುಖ್ಯವಾಗಿ ತಮ್ಮಣ್ಣನ ಜೇಬಿನಲ್ಲಿದ್ದ ದುಡ್ಡು, ಕೈಲಿದ್ದ ವಾಚು ಯಾವುದೂ ಕಳುವಾಗಿರಲಿಲ್ಲ. ಹಾಗಾದರೆ ಇದು ದುಡ್ಡಿಗಾಗಿ ಆದ ಕೊಲೆಯಲ್ಲ, ಯಾವುದೋ ದ್ವೇಷಕ್ಕಾಗಿ ಆಗಿರಬೇಕು ಅಂದುಕೊಂಡರು ಪೊಲೀಸರು. ಹೀಗಾಗಿ ಅವರು ತಮ್ಮಣ್ಣನ ಸ್ನೇಹಿತರನ್ನ, ಅವನಿಗೆ ಆಗದವರನ್ನ ವಿಚಾರಿಸೋಕೆ ಶುರು ಮಾಡಿದರು. ಎಂಥ ಚಾಣಾಕ್ಷನಾದರೂ, ಹಂತಕ ತನ್ನ ಹಿಂದೆ ಬಂದಾದರೂ ಕ್ಲೂ ಬಿಟ್ಟು ಹೋಗಿರುತ್ತಾನೆ ಅಂತಾರೆ. ಬಿಟ್ಟು ಹೋಗಲೂಬಹುದೇನೋ, ಆದರೆ ಅದು ಪೊಲೀಸರ ಕೈಗೆ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಮೈಸೂರಿನ KR ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರು ತನಿಖೆ ಮಾಡ್ತಾ ಇದ್ರು. ನಾನು ಅವರ ಸ್ಟೇಷನ್ನ ಎದುರಿಗೆ ಓಡಾಡಿದೆ. 4-6 ದಿನಗಳು ಕಳೆದರೂ ಏನೂ ಆಗಲಿಲ್ಲ. ಪೊಲೀಸರು ಅಂದರೆ ಇಷ್ಟೇನಾ ಅನ್ನಿಸೋಕೆ ಶುರುವಾಯಿತು. ನಾನು ಓಡಾಡ್ತಲೇ ಇದ್ದೆ. ಅದಾದ ಕೆಲ ದಿನಗಳಿಗೆ ಸಿಕ್ಕರು ಸುಬ್ರಮಣಿ ಮತ್ತು ವೆಂಕಟೇಶ ಎಂಬಲ್ಲಿಗೆ ಮಾತು ನಿಲ್ಲಿಸಿದ ರವೀಂದ್ರ ಪ್ರಸಾದ್. ಮೈಸೂರಿನ ಇಂಟೆಲಿಜೆಂಟ್ ಪಾತಕಿ, ಸೀರಿಯಲ್ ಕಿಲ್ಲರ್ ರವೀಂದ್ರ ಪ್ರಸಾದ್ನ ಕತೆಗೆ ಒಂದು ರೋಚಕ ತಿರುವು ಸಿಕ್ಕುವುದೇ ಇಲ್ಲಿಂದ. ಅವನು ಮಾಡಿದ 6 ಅನಾಹುತಕಾರಿ ಕೊಲೆಗಳಿಗೆ ಈಗ ಹೆಂಗಸರ ನೆರಳು ಬೀಳತೊಡಗಿತು. ಮುಖ್ಯವಾಗಿ 4 ಜನ ಹೆಂಗಸರು ರವೀಂದ್ರ ಪ್ರಸಾದನ ರಕ್ತಸಿಕ್ತ ಅಧ್ಯಾಯಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಸುಮ್ಮನೇ ಅಲ್ಲ, ಆ ಭಯಾನಕ ಕೊಲೆಗಳಿಗೆ ಸಹಾಯಕರಾಗಿ, ಭಾಗಿದಾರರಾಗಿ, ಸಾಕ್ಷಿಗಳಾಗಿ, ಕೆಲವೊಮ್ಮೆ ಪ್ರೇಕ್ಷಕರಾಗಿ. ಆ ಪೈಕಿ ಒಬ್ಬಳು ಮಾತ್ರ ಇದ್ಯಾವುದೂ ಆಗುವುದಿಲ್ಲ, ಅವಳೇ ಕೊಲೆಯಾಗಿ ಹೋಗುತ್ತಾಳೆ. ರವೀಂದ್ರ ಪ್ರಸಾದನ ಹತ್ಯಾ ಕಥನದ ವಿವರಗಳನ್ನು ನನ್ನ ಚೇಂಬರಿನ 4 ಗೋಡೆಗಳ ಮಧ್ಯೆ ಪಡೆಯುವುದು ಸಾಕೆನ್ನಿಸಿತು. ನಾನೇ ಅವನಿದ್ದಲ್ಲಿಗೆ ಹೋಗಿಬಿಟ್ಟೆ. ಮೈಸೂರಿಗೆ ಚಾಮುಂಡಿ ಬೆಟ್ಟದ ಹಾವು ಹಾದಿಗಳಲ್ಲಿ, ಅದರ ಎಳುಕಲಿನ ಬಂಡೆಗಳ ಮೇಲೆ, ಪೊದೆಗಳ ಸಮ್ಮುಖದಲ್ಲಿ, ನಿರ್ಜನ ಬಯಲುಗಳಲ್ಲಿ ಆತ ಹೇಳಿದ ವಿವರಗಳನ್ನೆಲ್ಲ ಟಿಪ್ಪಣಿ ಮಾಡಿಕೊಳ್ಳುತ್ತಾ ಹೋದೆ. ಆಮೇಲೇನಾಯಿತು? ಮೊದಲ ಕೊಲೆ ಮಾಡಿ ನೀನು ಮದ್ರಾಸಿಗೆ ಹೊರಟು ಹೋದೆ. ವಾಪಸ್ಸು ಬಂದ ಮೇಲೆ ನಿನಗೆ ವೆಂಕಟೇಶ ಮತ್ತು ಸುಬ್ರಮಣಿ ಸಿಕ್ಕಿದರು. ಮುಂದೆ ಕಾರಿನ ಗೇರು ಬದಲಿಸುತ್ತಾ ಕೇಳಿದೆ. ಸುಬ್ರಮಣಿ ಸತ್ತೇ ಹೋಗಿದ್ದ.
ಬಂದ ದಿನವೇ ಪ್ರಜಾವಾಣಿ ನೋಡಿದೆ ಅಂತ ಹೇಳಿದ್ನಲ್ಲ ಸರ್. ಚಾಮುಂಡಿ ಬೆಟ್ಟದ ಮೇಲೆ ಕೊಲೆಯಾಗಿ ಬಿದ್ದಿದ್ದ ತಮ್ಮಣ್ಣನ ಜೇಬಿನಲ್ಲಿ ದುಡ್ಡು, ಕೈಯಲ್ಲಿ ವಾಚು, ಅವನ ಕಾರು ಎಲ್ಲ ಹಾಗೇ ಇತ್ತು. ಈ ಕೊಲೆ ಯಾವುದೋ ವೈಯಕ್ತಿಕ ಕಾರಣಗಳಿಗೋಸ್ಕರ ಅಥವಾ ಜಿದ್ದಿಗಾಗಿ ಆಗಿರಬೇಕು ಅಂದ್ಕೊಂಡು ಪೊಲೀಸರು ಮಂಡ್ಯಕ್ಕೆ ಹೋದರು. ಅವರು ಮಂಡ್ಯಕ್ಕೂ ಮೈಸೂರಿಗೂ ಓಡಾಡ್ತಾ ಇದ್ದರೆ ನಾನು ಮೈಸೂರಿನ KR ಪೊಲೀಸ್ ಸ್ಟೇಷನ್ ಎದುರಿಗೆ ಆಗಾಗ ಟಳಾಯಿಸ್ತಾ ಇದ್ದೆ. ಕೊಲೆಗಾರನ್ನ ಹಿಡಿಯೋ ಲಕ್ಷಣವೇ ಇವರಿಗಿಲ್ಲ ಅನಿಸ್ತಿತ್ತು. ಪೊಲೀಸರು ಅಂದರೆ ಇಷ್ಟೇನಾ ಅನ್ನೋಕೆ ಶುರುವಾಯಿತು. ಹಾಗೆ ನಿರ್ಭಯ ಬೆಳೀತಿದ್ದ ಸಂದರ್ಭದಲ್ಲೇ ಒಂದು ದಿನ ಸುಬ್ರಮಣಿ ಮತ್ತು ವೆಂಕಟೇಶ ನನಗೆ ಇದೇ ಮೈಸೂರಿನ ಸಿದ್ದಪ್ಪ ಸ್ಕ್ವೇರ್ನಲ್ಲಿ ಸಿಕ್ಕಿಬಿಟ್ರು. ಬಡ್ಡಿ ಮಕ್ಕಳು ಇಬ್ಬರು ಗಾಬರಿಯಾಗಿ ಹೋಗಿದ್ರು. ಕೊಲೆ ಮಾಡೇ ಬಿಟ್ಯೇನೋ ರವಿ ಅಂತ ಕೇಳಿದರು. ನೀವೇನೋ ಕೈ ಕೊಟ್ರಿ, ಆದರೆ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ. ಅದರಿಂದಲೇ ಕೊಲೆ ಮಾಡಿದೆ. ಆಗಿದ್ದು ಆಗೋಯ್ತು. ಈಗ ಬಾಯಿ ಮುಚ್ಕೊಂಡಿರಿ. ಈ ವಿಷಯ ಗೊತ್ತಿರೋದು ನಮಗೆ 3 ಜನಕ್ಕೆ. ಇದೇನಾದರೂ ಬಯಲಿಗೆ ಬಿದ್ದರೆ ನಿಮ್ಮಿಂದಲೇ ಬಿದ್ದಿದ್ದು ಅಂತ ನನಗೆ ಗೊತ್ತಾಗುತ್ತೆ. ಒಂದು ಕೊಲೆ ಮಾಡಿದವನು ನಾನು, ಇನ್ನೆರಡಕ್ಕೆ ಹೇಸಲ್ಲ. ಹುಷಾರ್ ಅಂದುಬಿಟ್ಟೆ. ಸಿದ್ದಪ್ಪ ಸ್ಕ್ವೇರ್ನಲ್ಲಿ ನಿಂತಿದ್ದವರ ಮುಖಗಳಲ್ಲಿ ಟ್ಯಾಕ್ಸಿ ಡ್ರೈವರ್ ತಮ್ಮಣ್ಣನ ಹೆಣವೇ ಕದಲಿದ ಹಾಗಾಯಿತು. ಅವರು ಜೀವಮಾನದಲ್ಲೆಂದೂ ತಮ್ಮಣ್ಣನ ಕೊಲೆ ಬಗ್ಗೆ ಮಾತಾಡ್ತಿರಲಿಲ್ಲ. ಮುಂದೆ ನಾನು ಅರೆಸ್ಟ್ ಆಗದೆ ಹೋಗಿದ್ರೆ ಪೊಲೀಸ್ನವರು ಆಮೇಲೆ ಎಷ್ಟೋ ವರ್ಷಗಳಾದ ಮೇಲೆ ಅವರಿಬ್ಬರನ್ನು ನನ್ನ ಕೇಸಿನಲ್ಲಿ ಸಾಕ್ಷಿಗಳನ್ನಾಗಿ ಹಾಕಿಕೊಂಡ್ರು. ಟ್ರ್ಯಾಜಿಡಿ ಅಂದರೆ ಹೇಗಿರುತ್ತೆ ನೋಡಿ ಸರ್. ಕೇಸು ವಿಚಾರಣೆಗೆ ಬರೋ ಹೊತ್ತಿಗೆ ಅವರಿಬ್ಬರ ಪೈಕಿ ಸುಬ್ರಮಣಿ ಸತ್ತೇ ಹೋಗಿದ್ದ. ಇನ್ನೊಬ್ಬ ವೆಂಕಟೇಶ, ಅವನು ಕಟ್ಕಟೆಯಲ್ಲಿ ನಿಂತು ಪಿಟ್ ಅಂತ ಒಂದೇ ಒಂದು ಶಬ್ದನೂ ಬಾಯಿ ಬಿಡಲಿಲ್ಲ. ಬಿಡಿ, ಅದಾಯ್ತಲ್ಲ. ಟ್ಯಾಕ್ಸಿ ಡ್ರೈವರ್ ತಮ್ಮಣ್ಣನ ಮರ್ಡರ್ ಏನೂ ಆಗೋಯ್ತು. ಆದರೆ ಅದರಿಂದ ನನಗೆ 1 ರೂಪಾಯಿಯ ಲಾಭವೂ ಆಗಲಿಲ್ಲ. ಸುಮ್ಮನೆ ಒಂದು ಜೀವ ತೆಗೆದುಬಿಟ್ಟೆ. KR ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರು ವಿಶ್ವೇಶ್ವರಯ್ಯ ಅಂತಿದ್ರು. ಅವರು ಪಾಪ ಮೈಸೂರಿನ ಚಿಳ್ಳೆ ಪಿಳ್ಳೆ ರೌಡಿಗಳನ್ನು, ಇತರೆ ಅಪರಾಧಿಗಳನ್ನೆಲ್ಲ ತಂದು ರಾತ್ರಿ ಹಗಲು ರಿಪೇರಿ ಮಾಡ್ತಾನೇ ಇದ್ರು. ವರ್ಷಾನುಗಟ್ಲೆ ತಮ್ಮಣ್ಣನ ಕೇಸು ಪತ್ತೆಯಾಗದೇನೆ ಉಳಿದು ಹೋಯಿತು. ಆ ದಿನಗಳಲ್ಲಿ ಕೊಲೆಗಳಾಗ್ತಾ ಇದ್ದದ್ದೇ ಅಪರೂಪ ನೋಡಿ. ಒಂದು ಕೊಲೆ ಆಯಿತು ಅಂದರೆ ಜನ 6 ತಿಂಗಳುಗಟ್ಟಲೆ ಅದರ ಬಗ್ಗೆನೇ ಮಾತಾಡಿಕೊಳ್ಳೋರು. ಕೆಲವು ಸಲ ನನ್ನೆದುರಿಗೆ ಅದೆಲ್ಲ ಮಾತು ನಡೆದಿತ್ತು. ನನ್ನ ಪರಿಸ್ಥಿತಿ ಹೇಗಾಗಿರಬೇಡ, ಆದರೂ ಗಟ್ಟಿಪಿಂಡ ನಾನು. ಕೊಲೆಯಾದ 5ನೇ ದಿನದಿಂದಲೇ ಯಥಾ ಪ್ರಕಾರ ಕಾಲೇಜಿಗೆ ಹೋಗೋಕೆ ಶುರು ಮಾಡಿದೆ. ಯಾರ ಹತ್ರನೂ ಅದರ ಬಗ್ಗೆ ಮಾತೇ ಆಡಲಿಲ್ಲ. ಮೊದಲೇ ಹೇಳಿದ್ನಲ್ಲ, ನಂದು ಮಿಥುನ ರಾಶಿ ಅಂತ. ನನ್ನೊಳಗೆ 2 ವ್ಯಕ್ತಿತ್ವ, ಡ್ಯುಯಲ್ ಪರ್ಸ್ನಾಲಿಟಿ. ಒಬ್ಬ ರಕ್ತ ಪಿಪಾಸು ಪಾತಕಿ, ಮತ್ತೊಬ್ಬ ಪಾಲಿಟೆಕ್ನಿಕ್ನ ಇಂಟೆಲಿಜೆಂಟ್ ವಿದ್ಯಾರ್ಥಿ. ಮೊದಲನೇ ಕೊಲೆಯ ಬಗ್ಗೆ ಕ್ಲುಪ್ತವಾಗಿ ಹೇಳಿದ್ದೇ ಕೊನೆ. ಆಮೇಲೆ ಯಾವತ್ತೂ ನಾನು ನನ್ನ ಮನೆಯವರ ಹತ್ರ ಈ ವಿಷಯ ಮಾತಾಡಲೇ ಇಲ್ಲ. 2ನೇ ಕೊಲೆಗೆ ನನಗೆ ಗೊತ್ತಿಲ್ಲದೆ ಸಿದ್ಧತೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಿಬಿಟ್ಟೆ. ಅದೊಂಥರ ಸಹಜ ಕ್ರಿಯೆ ಏನೋ ಅನ್ನೋ ಹಾಗೆ, ಚೈನ್ ರಿಯಾಕ್ಷನ್ ಥರ. ಆ ಸಿದ್ಧತೆ ಮಾಡ್ತಾನೆ ಕಾಲೇಜಿನಲ್ಲಿ ಪಮ್ಮಿ ಜೊತೆ ಓಡಾಡಿಕೊಂಡಿದ್ದೆ. ಅಪ್ಪಿಯೇ ತಪ್ಪಿ ಕೂಡ ಅವಳಿಗೆ ಹೇಳಲಿಲ್ಲ. ಕೈಲಿ ಹೇಗಿದ್ರು ಹೊಂಡಾ ಮೊಬೈಲ್ಗಿತ್ತು. ಇವತ್ತಲ್ಲ ನಾಳೆ ಕಾರ್ ತಗೋತೀನಿ ಅಂದಿದ್ದೆ. ಅವಳ ಕುರಿತಂತೆ ನನ್ನ ಕನಸುಗಳು ದಿನದಿಂದ ದಿನಕ್ಕೆ ದಟ್ಟವಾಗ್ತಾ ಹೋದವು. ಕೊಲೆಯೊಂದೇ ಏನು, ಅವಳಿಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧನಾಗಿಬಿಟ್ಟೆ. ಅಷ್ಟು ಸಲ ಅವಳ ಜೊತೆ ಸುತ್ತಾಟಕ್ಕೆ ಹೋದರೂ ನಾನು ಯಾವತ್ತೂ ಅವಳನ್ನು ಮುಟ್ಟೋ ಪ್ರಯತ್ನ ಮಾಡಲಿಲ್ಲ. ಅದೆಲ್ಲ ಏನಿದ್ರು ಮದುವೆ ಆದ ಮೇಲೇನೆ ಅಂತ ನಿರ್ಧರಿಸಿಬಿಟ್ಟಿದ್ದೆ. ನಾನು ಕೊಲೆ ಪಾತಕನೇ ಇರಬಹುದು, ಆದರೆ ಪಮ್ಮಿಯೆಡೆಗೆ ನನಗಿದ್ದದ್ದು ನಿಜವಾದ ಪ್ರೀತಿ, ಯಾರೂ ಪ್ರಶ್ನಿಸಲಾಗದಂಥ ಟ್ರೂ ಲವ್.
ಇವತ್ತಿಗೂ ಆ ದಿನಗಳನ್ನು ನೆನಪಿಸಿಕೊಂಡ್ರೆ ಸಂತೋಷವಾಗುತ್ತೆ. ಆದರೆ ರವಿ ಸರ್, ನನ್ನ ಸಂತೋಷವೆಲ್ಲ ಒಂದೇ ಸಲಕ್ಕೆ ಕತ್ತರಿಸಿ ನೆಲಕ್ಕೆ ಬಿದ್ದು ಹೋಗುವಂಥ ಒಂದು ಘಟನೆ ನಡೆದು ಹೋಯಿತು. ಅವತ್ತು ಪಮ್ಮಿ ಕಾಲೇಜಿಗೆ ಬಂದಿರಲಿಲ್ಲ. ನಾನು ಬೆಳಗಿನ ಕ್ಲಾಸುಗಳನ್ನು ಮುಗಿಸಿಕೊಂಡು ಮಧ್ಯಾಹ್ನ ಊಟಕ್ಕೆ ಅಂತ ಮನೆಗೆ ಬಂದಿದ್ದೆ. ವಾಪಸ್ಸು ಕಾಲೇಜಿಗೆ ಹೋಗಬೇಕಿತ್ತು. ಅದ್ಯಾಕೋ ಅವತ್ತು ಒಪೇರಾ ಟಾಕೀಸಿನ ಎದುರಿಗಿರೋ ರಸ್ತೆಯಲ್ಲಿ ಹೊರಟೆ. ಆ ದೃಶ್ಯ ಇವತ್ತಿಗೂ ನನ್ನ ಕಣ್ಣಿಗೆ ಕಟ್ಟಿದ ಹಾಗಿದೆ ರವಿ ಸರ್. ಒಪೇರಾದಲ್ಲಿ ಅವತ್ತು ಚುಪ್ಕೆ ಚುಪ್ಕೆ ಸಿನಿಮಾ ಇತ್ತು. ನಾನು ಹೋಗೋಷ್ಟು ಹೊತ್ತಿಗೆ ಸರಿಯಾಗಿ ಬೆಳಗಿನ ಸಿನಿಮಾ ಬಿಡ್ತು. ಥಿಯೇಟರ್ ಬಾಗಿಲಲ್ಲಿ ಅಷ್ಟು ದೂರದಿಂದಲೇ ಕಾಣಿಸಿದ್ದು ಪಮ್ಮಿ ಇನ್ನೊಬ್ಬ ಹುಡುಗನ ಜೊತೆಯಲ್ಲಿ. ರವಿ ಸರ್ ಎದೆಯಲ್ಲಿ ಸಿಡ್ಲು ಸಿಡಿದಂಗಾಗೋಯ್ತು. ಅವಳು ನನ್ನನ್ನು ನೋಡಿಬಿಟ್ಟಳು, ಗಾಬರಿಯಾದಳು. ಸ್ವಲ್ಪ ದೂರ ಹೋಗಿ ನಾನು ಬೈಕ್ ತಿರುಗಿಸ್ಕೊಂಡು ಬಂದೆ ನೋಡಿ. ಒಪೇರಾ ಮುಂದೆ ನಿಂತಿದ್ದ 3 ಆಟೋ ರಿಕ್ಷಾಗಳು 3 ದಿಕ್ಕಿಗೆ ಒಂದೇ ಸಲಕ್ಕೆ ಹೊರಟವು. ಪಮ್ಮಿ ಯಾವುದರಲ್ಲಿ ಕೂತಿದ್ಲು ಅಂತ ಗೊತ್ತಾಗಲೇ ಇಲ್ಲ. 2 ಕ್ಷಣದಲ್ಲಿ ನಾಪತ್ತೆಯಾಗಿ ಹೋದ್ಲು. ಕೈಗೆ ಸಿಕ್ಕಿದ್ದಿದ್ರೆ ಅವತ್ತೇ 2ನೇ ಕೊಲೆ ಆಗಿ ಹೋಗ್ತಿತ್ತೇನೋ. ಮಾರನೇ ದಿನ ಸಿಕ್ಕಿದಳು. ನನ್ನನ್ನು ನೋಡಿದವಳೆ ಓಡಿ ಹೋಗಿ ಕಾಲೇಜಿನ ಟೇಬಲ್ ಟೆನ್ನಿಸ್ ರೂಮಿನಲ್ಲಿ ಬಾಗಿಲು ಹಾಕಿಕೊಳ್ಳೋ ಪ್ರಯತ್ನ ಮಾಡಿದಳು. ಹುಲಿ ಥರ ಬೆನ್ನು ಬಿದ್ದೆ. ಟಿ ರೂಮಿನ ಕಿಟಕಿಯ ಗಾಜಿಗೆ ಬಲವಾಗಿ ಗುದ್ದಿದೆ. ನನ್ನ ಕೈಗೆ ಸರಾಸರಿ 16 ಗಾಯಗಳಾಗಿದ್ವು. ಪಮ್ಮಿ ನನ್ನ ಕಾಲು ಹಿಡಿಯೋದೊಂದು ಬಾಕಿ. ಅವತ್ತೇನೋ ನನಗೆ ಸಮಾಧಾನವಾಗಲಿ ಅಂತ ನೆಮ್ಮದಿಯಾಗಿ ಮಾತಾಡಿದಳು. ಆದರೆ ಆ ಸಂಬಂಧ ಭಾಳ ದಿನ ಉಳಿಲಾರ್ದು ಅಂತ ನನಗೆ ಖಚಿತವಾಗಿ ಹೋಯಿತು. ಪಮ್ಮಿ ನನಗೆ ಮೋಸ ಮಾಡ್ತಾನೇ ಇದ್ದಾಳೆ ಅನ್ಸೋಕೆ ಶುರುವಾಯಿತು. ಹೆಂಗಸರ ಬಗ್ಗೆ ಒಂಥರದ ವಿಕರ್ಷಣೆ ಶುರುವಾಯಿತು. ಆದರೆ ನಾನು ಯಾವತ್ತೂ ಹೆಣ್ಣು ಮಕ್ಕಳನ್ನು ದ್ವೇಷಿಸಲಿಲ್ಲ. ಅವರನ್ನು ಬಲವಾಗಿ ಇಷ್ಟಪಡಬಾರದು ಅಂತ ನಿರ್ಧರಿಸಿಬಿಟ್ಟೆ. ಅದೊಂದು ದಿನ ಪಮ್ಮಿ ಬಂದವಳೆ, ಸಾರಿ ಕಣೋ ರವಿ, ಯಾಕೋ ನನಗೂ ನಿಂಗೂ ಸೆಟ್ ಆಗ್ತಾ ಇಲ್ಲ, ಇನ್ಮೇಲೆ ನನ್ನನ್ನು ಮರ್ತು ಬಿಡು ಅಂದಳು. ಸುಮ್ಮನೆ ನಕ್ಕು ಬಂದುಬಿಟ್ಟೆ. ಇವಳಿಗೋಸ್ಕರ, ಇವಳನ್ನು ಕಾರಿನಲ್ಲಿ ಮೆರೆಸೋದಕ್ಕೋಸ್ಕರ ತಮ್ಮಣ್ಣನ ಕೊಲೆ ಮಾಡಿದೆನಾ ಅನ್ನಿಸ್ತು. ಅದಾದ ಕೆಲವು ದಿನಗಳಿಗೇನೆ ನನ್ನ ಪ್ರೀತಿಯ ಹುಡುಗಿ ಪಮ್ಮಿ ಆಶೀರ್ವಾದ ಹೋಟೆಲಿನ ಮಾಲೀಕನ ಮಗನ ಜೊತೆ ಸುತ್ತುತ್ತಾ ಇದ್ದಾಳೆ ಅನ್ನೋ ವರ್ತಮಾನ ಕಿವಿಗೆ ಬಿತ್ತು. ಯಾಕೋ ಪ್ರಪಂಚವೇ ಅಸಹ್ಯಕರ ಅನ್ನಿಸಿಬಿಡ್ತು. ಒಬ್ಬನೇ ಹೋಗಿ ಕುಕ್ಕರಹಳ್ಳಿ ಕೆರೆ ಏರಿ ಮೇಲೆ ಕುತ್ಕೊಂಡೆ. ಯಾರೂ ಬೇಡ, ನಾನು ಒಬ್ಬನೇ ಇರಬೇಕು ಅನ್ನಿಸ್ತಿತ್ತು. ಇವತ್ತಿಗೂ ಅಷ್ಟೇ, ನಾನು ಒಬ್ಬಂಟಿಯಾಗೇ ಇರೋಕೆ ಇಷ್ಟಪಡ್ತೀನಿ. ಅದೇ ಚಂದ. ಕುಕ್ಕರಹಳ್ಳಿ ಕೆರೆಯ ಮೇಲೆ ಕೂತುಕೊಂಡು ಪಮ್ಮಿಯ ಬಗ್ಗೆನೇ ಯೋಚಿಸ್ತಿದ್ದೆ. ಸ್ವಲ್ಪ ಹೊತ್ತಾದ ಮೇಲೆ ನನಗೆ ವಿಪರೀತ ಆಶ್ಚರ್ಯ ಆಯಿತು. ನಾನು ಯೋಚಿಸ್ತಾ ಇರೋದು ಪಮ್ಮಿ ಬಗ್ಗೆ ಅಲ್ಲ, 2ನೆಯ ಕೊಲೆಯ ಬಗ್ಗೆ ಅಂತ ನನಗೆ ಖಾತ್ರಿಯಾಗಿ ಹೋಯಿತು. ತಕ್ಷಣ ಧಡಕ್ಕನೆ ಎದ್ದು ನಿಂತೆ. 2ನೇ ಕೊಲೆ ಮಾಡಿಯೇ ಬಿಡಬೇಕು ಅಂತ ನಿರ್ಧರಿಸಿಬಿಟ್ಟೆ. ಒಬ್ಬನೇ ಅಲ್ಲ, ಈ ಸಲ ನನ್ನ ಜೊತೆಗೊಬ್ಬಳು ಹುಡುಗಿ ಇರಬೇಕು ಅಂತ ಅಂದುಕೊಂಡೆ. ಪಮ್ಮಿನ ಕಳ್ಕೊಂಡಿದ್ದಕ್ಕೆ ಹಾಗನ್ನಿಸಿದ ಗೊತ್ತಿಲ್ಲ, ಇರಲಿಕ್ಕೂ ಇಲ್ಲ. ಜೊತೆಗೊಂದು ಹುಡುಗಿ ಇದ್ದರೆ ಕೊಲೆ ಮಾಡೋದು ಸುಲಭ, ಮಾಡಿ ತಪ್ಪಿಸಿಕೊಳ್ಳೋದು ಸುಲಭ ಅನ್ನಿಸ್ತು. ಆಗ ನನಗೆ ನೆನಪಾದವಳು ಸವಿತಾ. ತೆಳ್ಳಗೆ ಬೆಳ್ಳಗಿದ್ದ ಮಂಗಳೂರಿನ ಬ್ರಾಹ್ಮಣರ ಹುಡುಗಿ. ಅವಳು ನನ್ನ ಮನೆಯ ಹತ್ತಿರವಿದ್ದ ಮೆಲೋಡಿ ಟೈಲರ್ಸ್ ಅಂಗಡಿಗೆ ಬರ್ತಾ ಇದ್ಲು. ಮನೆ ಕೂಡ ಅಂಥ ದೂರವೇನಿರಲಿಲ್ಲ. ನೋಡೋಕೆ ಚೆನ್ನಾಗಿದ್ದಳು. ನಿಜ ಹೇಳಬೇಕು ಅಂದರೆ ನನಗೆ ಯಾವತ್ತಿಗೂ ಅವಳ ಮೇಲೆ ಪ್ರೀತಿ ಇರಲಿಲ್ಲ. ಆದರೆ ಅವಳಿಗಿತ್ತು. ಸುಮ್ಮನೆ ಕದಲಿಸಿ ನೋಡಿದೆ. ತಕ್ಷಣ ಒಪ್ಪಿಕೊಂಡ್ಬಿಟ್ಲು. ಒಪ್ಪಿಕೊಂಡಿದ್ದು ಕೇವಲ ನನ್ನ ಜೊತೆ ಸುತ್ತೋದಕ್ಕಲ್ಲ ರವಿ ಸರ್, ನನ್ನ ಜೊತೆ ಒಂದು ಕೊಲೆಯಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಒಪ್ಪಿಕೊಂಡು ಬಿಟ್ಟಳು.
ಬರೀ 3 ತಿಂಗಳ ಅವಧಿಯಲ್ಲಿ ಅವಳನ್ನು ಹಾಗೆ ತಯಾರು ಮಾಡಿಬಿಟ್ಟಿದ್ದೆ. ಹಾಗಂತ ಪಮ್ಮಿಯ ಹಾಗೆ ಅವಳನ್ನೇನು ಜೊತೆಯಲ್ಲಿ ಕರೆದುಕೊಂಡು ಪಾರ್ಕು ಸಿನಿಮಾ ಅಂತ ಸುತ್ತಲಿಲ್ಲ. ಅಸಲಿಗೆ ನಾನವಳನ್ನು ಪ್ರೀತಿಸಿಯೇ ಇರಲಿಲ್ಲ. ನಾಳೆ ಚಿಕ್ಕಮಗಳೂರಿಗೆ ಹೋಗೋಣ, ಅದೊಂದು ದಿನ ಸವಿತಂಗೆ ಹೇಳಿದೆ. ಯಾತಕ್ಕೆ? ಕೊಲೆ ಮಾಡಕ್ಕೆ ಅಂದೆ. ಯಾರದ್ದು ಕೇಳಿದಳು. ಅಲ್ಲಿ ಹೋದ ನಂತರ ನಿರ್ಧಾರ ಮಾಡೋಣ ಅಂದೆ. ಸವಿತಾ ತಕ್ಷಣ ಒಪ್ಪಿಕೊಂಡಳು. ಕೊಲೆ ಮಾಡೋದು ಯಾರನ್ನ ಅಂತ ಗೊತ್ತಿರಲಿಲ್ಲ, ಆದರೆ ಹೇಗೆ ಕೊಲ್ಲಲಿದ್ದೇನೆ ಅಂತ ಮಾತ್ರ ಸವಿತಂಗೆ ಗೊತ್ತಿತ್ತು. ನನ್ನ ಪ್ಲ್ಯಾನ್ ಏನು ಅಂತ ವಿವರಿಸಿದಾಗ ಹುಡುಗಿ ನಿಬ್ಬೆರಗಾಗಿ ಹೋಗಿದ್ಲು. ಅವತ್ತು ನನ್ನ ಕೈಲಿದ್ದಿದ್ದು ಸೈನೈಡು. 2ನೇ ಕೊಲೆಯ ಹೊತ್ತಿಗೆ ನನ್ನೊಳಗಿದ್ದ ಪಾತಕಿ ಪರಿಪೂರ್ಣವಾಗಿ ಬೆಳೆದು ಬಿಟ್ಟಿದ್ದ ರವಿ ಸರ್. ಮಂಡ್ಯದಲ್ಲಿ ಟ್ಯಾಕ್ಸಿ ಡ್ರೈವರ್ ತಮ್ಮಣ್ಣನ ಕೊಂದ ಹಾಗೆ ಒರಟೊರಟಾಗಿ ಕೊಲ್ಲಬಾರದು ಅಂದುಕೊಂಡಿದ್ದೆ. ಒಂದು ಕೊಲೆಯ ಮಾಡೋದಕ್ಕೆ ಮುಂಚೆ ಒಂದಲ್ಲ 4 ಆಲ್ಟರ್ನೇಟಿವ್ ಪ್ಲ್ಯಾನ್ಗಳನ್ನು ಮಾಡಿಟ್ಟುಕೊಂಡೆ. ತಲೆಗೆ ಅಥವಾ ಎದೆಗೆ ಡ್ಯಾಗರ್ನಲ್ಲಿ ಚುಚ್ಚೋದು, ಅದು ಒರಟಾದ ವಿಧಾನ, ಮೈಯೆಲ್ಲ ರಕ್ತವಾಗುತ್ತೆ. ಅದು ಬಿಟ್ಟರೆ ಕಾರಿನಲ್ಲಿ ಹಿಂದಿನ ಸೀಟಿನಲ್ಲಿ ಕೂತು ಕೊರಳಿಗೆ ಹಗ್ಗ ಹಾಕಿ ಎಳೆದು ಬಿಡೋದು, ಅದೂ ಅಪಾಯವೇ. ಓಡ್ತಾ ಇರೋ ಕಾರಿನ ಡ್ರೈವರ್ ಕೂತಲ್ಲೇ ಸತ್ತರೆ ಕಾರು ಪ್ರಪಾತಕ್ಕೆ ಬೀಳುತ್ತೆ. ಅಫ್ಕೋರ್ಸ್ ನಾನು ಎಲ್ಲ ಕೊಲೆಗಳನ್ನು ಬೆಟ್ಟ, ಗುಡ್ಡ, ಘಾಟ್ ಸೆಕ್ಷನ್ಗಳಲ್ಲೇ ಮಾಡಲು ತೀರ್ಮಾನಿಸಿದ್ದೆ ಮತ್ತು ಮಾಡಿದೆ. ಅದೆಲ್ಲ ರಿಸ್ಕ್. ಸೈನೈಡೇ ಸರಿ ಅಂತ ತೀರ್ಮಾನಿಸಿ ಆ 3 ರೀತಿಗಳಲ್ಲೂ ಒಬ್ಬ ಮನುಷ್ಯನನ್ನು ಸಾಯಿಸೋಕೆ ಏನೇನು ಬೇಕೋ ಅದೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದೆ. ಕೇವಲ ಪಾಲಿಟೆಕ್ನಿಕ್ನಲ್ಲಿ ಓದೋ ವಿದ್ಯಾರ್ಥಿಯೊಬ್ಬ ಸರಿಯಾಗಿ ಒಂದು ಲಾಡು ಉಂಡೆ ಗಾತ್ರದ ಸೈನೈಡ್ ಸಂಪಾದಿಸಿದ್ದ ಅಂದರೆ ನೀವೇ ಊಹಿಸಿ. ಆ ದಿನಗಳಲ್ಲಿ ಟಾಪ್ ಪ್ಯಾಲೇಸ್ ಅನ್ನೋದೊಂದು ಅಂಗಡಿ ಇತ್ತು. ಕೆಮಿಕಲ್ ಸಪ್ಲೈ ಮಾಡೋ ಅಂಗಡಿ ಅದು. 1978ರ ಮಾತು. ಬರೀ 10 ರೂಪಾಯಿಗೆ ಒಂದು ಉಂಡೆ ಗಾತ್ರದ ಸೈನೈಡ್ ಸಿಗ್ತಾ ಇತ್ತು. ದುಡ್ಡು ದೊಡ್ಡದಲ್ಲ, ಸೈನೈಡ್ ಸಿಗಬೇಕಲ್ಲ. ಒಂದು ದಿನ ಟಾಪ್ ಪ್ಯಾಲೇಸ್ಗೆ ಹೋಗಿ ನನ್ನನ್ನು ನಾನು ಪ್ರಾಣಿಶಾಸ್ತ್ರದ ವಿದ್ಯಾರ್ಥಿ ಅಂತ ಪರಿಚಯ ಮಾಡಿಕೊಂಡೆ. ಪ್ರಾಣಿಶಾಸ್ತ್ರ ಓದೋರು ಚಿಕ್ಕ ಕೀಟಗಳನ್ನು ಕಾರ್ಡ್ ಬೋರ್ಡಿಗೆ ಪಿನ್ನುಗಳ ಸಹಾಯದಿಂದ ಚುಚ್ಚಿ ಅಧ್ಯಯನಕ್ಕೆ ಅಂತ ಇಟ್ಕೋತಾರೆ. ಆ ಕೀಟಗಳನ್ನು ತಿನ್ನೋಕೆ ಬೇರೆ ಹುಳು ಹುಪ್ಪಟೆ ಬರ್ತದೆ, ಅವು ಬರದೇ ಇರಲಿ ಅಂತ ಈ ಸೈನೈಡ್ನ ಕಾರ್ಡ್ ಬೋರ್ಡ್ಗೆ ಹಚ್ತಾರೆ. ಹಾಗಂತ ಎಲ್ಲೋ ಓದಿದ್ದೆ. ಟಾಪ್ ಪ್ಯಾಲೇಸ್ನವನಿಗೆ ಒಂದು ಚೂರು ಅನುಮಾನ ಬಾರದ ಹಾಗೆ ಮಾತಾಡಿ 10 ರೂಪಾಯಿಗೆ ಒಂದು ಉಂಡೆ ಗಾತ್ರದ ಸೈನೈಡ್ ತಂದು ಇಟ್ಕೊಂಡಿದ್ದೆ. ಸೈನೈಡ್ ಸಿಗೋದು ದೊಡ್ಡದಲ್ಲ, ಅದು ಎಷ್ಟರ ಮಟ್ಟಿಗೆ ಪ್ಯೂರ್ ಆಗಿರೋದು ಸಿಗುತ್ತೆ ಅನ್ನೋದು ಮುಖ್ಯ. ಪೊಟ್ಯಾಷಿಯಂ, ಕಾರ್ಬನ್ ಮತ್ತು ನೈಟ್ರೋಜನ್ಗಳ ಭಯಾನಕ ಮಿಶ್ರಣ ಅದು. ವಿಜ್ಞಾನದ ಭಾಷೆಯಲ್ಲಿ ಅದಕ್ಕೆ KCN ಅಂತಾರೆ. 100ಕ್ಕೆ 100% ಪ್ಯೂರ್ ಆದ ಸೈನೈಡ್ ಸಿಗೋದು ಕಷ್ಟ. ನನ್ನ ಹತ್ರ 99%ನಷ್ಟು ತೀವ್ರವಾದ ಶುದ್ಧ ಸೈನೈಡ್ ಇತ್ತು. ಚಿಕ್ಕ ಸುಟ್ಕೇಸ್ನ ಮೂಲೆಯಲ್ಲಿ ಭದ್ರವಾಗಿ ಪ್ಯಾಕ್ ಮಾಡಿಟ್ಟುಕೊಂಡೆ. ಅದು ಹೊಸ ವರ್ಷದ ಆರಂಭ. ಜನವರಿ 4, 1979ರ ಬೆಳಿಗ್ಗೆ ನಾನು, ಸವಿತಾ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯರ ಹಾಗೆ ಮೈಸೂರಿನಿಂದ ಚಿಕ್ಕಮಗಳೂರಿಗೆ ಬಸ್ಸು ಹತ್ತಿ ಹೊರಟೆವು. ನನ್ನ ಸುಟ್ಕೇಸಿನಲ್ಲಿ 3 ಮೊನಚಾದ ಮೊನೆಗಳುಳ್ಳ ಒಂದು ಡ್ಯಾಗರ್, ಎಂಥವನನ್ನು ನೇಣು ಹಾಕಿ ಕೊಲ್ಲಬಲ್ಲ ಹಗ್ಗ ಮತ್ತು ಭಯಾನಕವಾದ ವಿಷ ಸೈನೈಡ್ 3 ಇವೆ ಎಂಬುವುದು ಸವಿತಾಗಿ ಗೊತ್ತಿತ್ತು. ಆದರೆ ಕೊಲೆಯ ಬಗ್ಗೆ ಅವಳು ಒಂದೇ ಒಂದು ಮಾತನ್ನು ಆಡಲಿಲ್ಲ. ಮಧ್ಯಾಹ್ನದ ಹೊತ್ತಿಗೆ ಚಿಕ್ಕಮಗಳೂರು ತಲುಪಿದೆವು. ಒಂದು ಲಾಡ್ಜಿನಲ್ಲಿ ರೂಮ್ ಮಾಡಿದೆವು. ರಾತ್ರಿ ನಾನೇ ಹೊರಕ್ಕೆ ಹೋಗಿ ಮೊಳ ಉದ್ದದ ಒಂದು ಬ್ರೆಡ್ ತಂದೆ.